ನಿಮ್ಮ ಲೈಫಲ್ಲಿ ಒಂದು ಸೂಕ್ಷ್ಮವಾಗಿ ಗಮನಿಸೋ ಒಂದು ಇನ್ಸಿಡೆಂಟ್ ಯಾವುದಾದ್ರೂ ನಿನ್ನ ಲೈಫಲ್ಲಿ ನೀನು ಅನ್ಕೊತೀಯಲ್ಲ, ನಾನು 100 ಇಷ್ಟಪಡ್ತಾರೆ, ನಮ್ಮ ನೆಂಟರೆಲ್ಲ ಇಷ್ಟಪಡ್ತಾರೆ ಅಂತ ಅಸಂಪ್ಷನಲ್ಲಿ ಇದೆಯಲ್ಲ. ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಸಾವಾದರೆ ನೆಟ್ಟಿಗೆ 100 ಜನ ಬಂದಿದ್ದಾರೆ ನಾವು, ಅಷ್ಟೇ ನೀನು. ಇದೇ ನಿಜ. ನೀನು ಅನ್ಕೊತಾ ಇರ್ತೀಯ ನೆಂಟರೆಲ್ಲ ನಮ್ಮೂರೇ, 5-6 ತಾಲೂಕಲ್ಲಿರೋ ನೆಂಟರೆಲ್ಲ ನಮ್ಮೂರೇ. ಕೆಲವರು ಹುಡುಗಿರು ಅಸಂಪ್ಷನಲ್ಲಿ ಇರ್ತೀರ. ನಾಳೆ ನಿಮ್ಮ ಮನೆಯಲ್ಲಿ ಯಾರ್ದಾದ್ರೂ ಸಾವಾದರೆ 100 ಜನ ಬಂದಿರ್ತಾರೆ. ಅದರಲ್ಲಿ 80% ಜನ ಲೀವ್ ಇಲ್ಲ ಅಂತ ಹೊರಟೋಗ್ತಾರೆ. ಸಾಯಂಕಾಲ ಓ ಅಂತ ಅಳ್ತಾರೆ. 4 ಗಂಟೆಗೆ ಚಿತ್ರಾನ್ನ ರೆಡಿ ನೋಡು. ಮಾರನೇ ದಿನ ಎದ್ದು ಫೋಟೋ ಮುಂದೆ ಇಟ್ಕೊಂಡು ಓ ಅಂತ ಅಳ್ತಾರೆ. ಇಂಟೆನ್ಸಿಟಿ ಡೌನು. 3ನೇ ದಿನ ಮತ್ತೆ ಅಳ್ತಾರೆ. ಆ ಇಂಟೆನ್ಸಿಟಿ ಇರಲ್ಲ. 4ನೇ ದಿನ 20 ರೂಪಾಯಿಗೆ, 5ನೇ ದಿನ 20 ರೂಪಾಯಿ ಹೂವು ತಂದು ಹಾಕ್ತಾರೆ. ಡೈಲಿ 20 ರೂಪಾಯಿ ಯಾವನ್ ಬಂಡವಾಳ ಹಾಕೋನು ಅಂತ ಶೆಟ್ರಂಗಡಿಯಲ್ಲಿ 100 ರೂಪಾಯಿ ಬಂಡವಾಳ ಹಾಕಿ ಪ್ಲಾಸ್ಟಿಕ್ ಹಾರ ತಂದು ಹಾಕಿ ಬಿಸಾಕ್ತಾರೆ. ಮಗನೇ, ಅಲ್ಲಿ ದುಡ್ದು ಸತ್ತೋಗ್ತೀಯ. ನೆಟ್ಟಿಗೆ 20 ರೂಪಾಯಿ ಫ್ರೆಶ್ ಆಗಿರೋ ಹೂವು ತಂದು ಹಾಕಲ್ವ ಫೋಟೋಗೆ? ಪ್ಲಾಸ್ಟಿಕ್ ಹಾರ ತಂದು ಮುಗಿಸ್ಬಿಡ್ತಾರೆ. ಮೊದಲನೇ ವರ್ಷ 2ನೇ ವರ್ಷ ತಿಥಿಯಲ್ಲಿ ಸ್ವಲ್ಪ ಭಾವುಕರಾಗ್ತಾರೆ. ಮತ್ತೆ ಅದು ರೊಟೀನ್ ಆಗೋಗುತ್ತೆ. ರೊಟೀನ್. ಬದುಕಿದ್ದಾಗ ಬದುಕಬೇಕು ಮಗ, ಸತ್ತ ಮೇಲೆಲ್ಲ ಬೇಡ. ಅಪ್ಪ ಅಮ್ಮ ಒಳ್ಳೆ ಹೆಸರು ತೊಗೊಂಬನ್ನಿ. ಪ್ರದೀಪ್ ಈಶ್ವರ್ ಗೆದ್ದಿದ್ದಾರೆ ಅಂದರೆ ಅವ್ರ ಅಪ್ಪ ಅಮ್ಮ ಮಾಡಿರೋ ಒಳ್ಳೆತನ ಕಾರಣ ಅಷ್ಟೇ. ನಮ್ಮ ಅಪ್ಪ ಅಮ್ಮ ಒಳ್ಳೆತನ ನನ್ನನ್ನು ಕಾಪಾಡಿದೆ. ನಿಮ್ಮಪ್ಪ ಅಮ್ಮ ಒಳ್ಳೆತನ ನಿಮ್ಮನ್ನು ಕಾಪಾಡುತ್ತೆ. ಇಫ್ ಯು ವಾಂಟ್ ಟು ಲಿವ್ ಗ್ರೇಟ್ಲಿ ಯು ಶುಡ್ ರಿಸ್ಕ್ ಗ್ರೇಟ್ಲಿ. ಯದ್ ಭಾವಂ ತದ್ ಭವತಿ. ನೀ ಮತೆಂತೋ ನೀ ಗತಂತ. ಯಾರಾದರೂ ಕಲ್ಲು ತಗೊಂಡು ಹಾಕಿದ್ರೆ ಫ್ಲವರೇ ಹಾಕಬೇಕು ಮಗನೇ. ಪಾಟು ಸೇರಿಸಿ ಹಾಕೋವರೆಗೂ ಸುಮ್ಮನೆ ಇರಬೇಕು. ಮತ್ತು ಇನ್ನು ಕೆಲವರು ಎಲ್ಲದಕ್ಕೂ ಇನ್ಸಲ್ಟು ಅಪ್ಸೆಟ್ಟು ಮುಗಿಸ್ಬಿಡ್ತೀನಿ. ಇನ್ನೇನು ಪಾಪ ನೀವು ಎಂಟರ್ಟೈನ್ಮೆಂಟು ಜಾಸ್ತಿ ಇಲ್ಲ. ಟೇಕ್ ಯುವರ್ ಓನ್ ಟೈಮ್. ಅವ್ರಿಗೆ ಬೇಗ ಊಟ ಮುಗಿಸಿ ಈಗ ಡ್ಯಾನ್ಸ್ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ, ಅವ್ರಿಗೊಂದು ರಫ್ ಕ್ಯಾಲ್ಕುಲೇಷನ್ ಬಿಲ್ಡ್ ಆಗಿರುತ್ತೆ. ಈಗ ಅಲ್ಲ ಅವರು ಸ್ಟೂಡೆಂಟ್ಸ್ ಹೆಂಗಿರುತ್ತೆ, ನಾವು ಅಲ್ಲಿ ಕೂತಿದ್ವಲ್ಲ ಸರ್, ಆಗ ಗುರುವೆಲ್ಲ ಸ್ವಲ್ಪ ಅಷ್ಟು ನನ್ನ ಮಾತು ಕೇಳ್ತಿದ್ದಾರೆ. MLA ಅಲ್ವಾ, ಸೂರ್ಗೆ ಯಾವಬ್ಬ ಮೂರ್ಗೆ ಅಲ್ರ ಡೈರೆಕ್ಟಿಗೆ ತಿಟ್ಟಕ್ಕೆ ಎಲ್ಲ ಮನ್ಸಲ ತಿಟ್ಕೊಂಡು ನಾವು. ಬಟ್ ಏನು ಗೊತ್ತಾ, ನಾನು ಮೋರ್ ದೆನ್ ಎನ್ MLA. ನಾನು 5,500 ಜನ MBBS ಡಾಕ್ಟರ್ಸ್ಗೆ ಪಾಠ ಮಾಡಿ ಇಂಡಿಯಾದ ಬೆಸ್ಟ್ ಕಾಲೇಜಸಲ್ಲಿ ಪ್ಲೇಸ್ ಮಾಡಿರೋನು ನಾನು. ಹಾಸನ ಹತ್ರ ಒಂದು ಆಕ್ಸಿಡೆಂಟ್ ಆಯಿತು. ನನ್ನ MLA ಪವರ್ಗಿಂತ ನನ್ನ ಟೀಚರ್ ಪವರ್. ಅಲ್ಲಿ 8 ಬಾಡಿ, ಅದರಲ್ಲಿ ಚಿಕ್ಕಬಳ್ಳಾಪುರದ್ದು 4 ಬಾಡಿ. ಅಲ್ಲಿ ಮಾರ್ಷಿಗೆ ಹೋಗಿದ ತಕ್ಷಣ ನಾನು MLA ಐತಲ್ಲ, ನನ್ನ ಸ್ಟೂಡೆಂಟ್ಸ್ ಎಲ್ಲ ಟ್ರೈನಿ ಡಾಕ್ಟರ್ಸ್. ಅಲ್ಲಿ ಫೋನ್ ಮಾಡಿದ ತಕ್ಷಣ ಯಾವ ಲೆವೆಲಲ್ಲಿ ಅಂದರೆ 4 ಬಾಡಿನ ಮಧ್ಯಾಹ್ನ ಬೇಗ ಪೋಸ್ಟ್ ಮಾರ್ಟಮ್ ಮಾಡಿ ಅಲ್ಲೇ ನಿಂತು ಕಳಿಸಿದ್ರು. ನನ್ನ MLA ಪವರಲ್ಲಿ ಕೆಲಸನೇ ಮಾಡಲಿಲ್ಲ. ನನ್ನ ಸ್ಟೂಡೆಂಟ್ಸು, ನಮ್ಮ ಸರ್ರು, ನನ್ನ ಸ್ಟೂಡೆಂಟ್ಸ್ ಇಷ್ಟೇ ಬಾಂಡ್ ಕೆಲಸ ಮಾಡ್ತು. ಇವೆಲ್ಲ ಒಳ್ಳೇದಾಗಬೇಕು. ಮತ್ತು ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಿರ್ತೀರ, ಪ್ರೆಸೆಂಟೇಷನ್ ಅಷ್ಟೇ. ನಿಮಗೆ ಓದೋವಾಗೂ ಅಷ್ಟೇ ತುಂಬ ಕ್ಲಾರಿಟಿ ಇರಬೇಕು. ಸುಮ್ಮನೆ ಈಗ ನಾನು ಚೆನ್ನಾಗಿ ಮಾತಾಡಿದ ತಕ್ಷಣ ತುಂಬ ಜನ ಗಾಡ್ ಗಿಫ್ಟೆಡ್. ಎಸ್, ಪ್ರಿಪೇರ್ ಆಗಬೇಕು, ಓದಬೇಕು. ಥಾಟ್ಸ್, ಈಗ ನೀವು ಬರೆಯೋಕ್ಕೆ ಆನ್ಸರ್ ಬರೆಯೋಕ್ಕೆ ಹೋದಾಗೂ ಅಷ್ಟೇ ನಿಮಗೆ ಪಕ್ಕ ಫ್ಲೋ ಇಲ್ಲ ಅಂದರೆ ನೀವು ಸ್ಕೋರ್ ಮಾಡೋಕ್ಕಾಗಲ್ಲ. ನಾಳೆ ದೊಡ್ಡ MNC ಕಂಪ್ನಿಯಲ್ಲಿ ಮಾರ್ಕ್ ಶೀಟೇ ನೋಡ್ತಾರೆ. ಒಂದೊಂದು ಸಲ IIM ಸರ್ಟಿಫಿಕೇಟೇ ನೋಡ್ಬಿಡ್ತಾರೆ. ದೊಡ್ಡ ಪ್ಯಾಕೇಜ್ ಬರೋವಾಗ. ಅದಕ್ಕೆ ಮಾರ್ಕ್ಸ್ ಕಾರ್ಡಲ್ಲೂ ಒಂದಷ್ಟು ಮಾರ್ಕ್ಸ್ ತುಂಬ ಮುಖ್ಯ. ಎಲ್ರಿಗೂ ಒಳ್ಳೆಯದಾಗಲಿ, ನಿಮ್ಮ ಬದುಕು ಚೆನ್ನಾಗಿರಲಿ. ರಾಮಚಂದ್ರ ರೆಡ್ಡಿ ಸರ್, ಥ್ಯಾಂಕ್ ಯು ನನ್ನ ಕರೆದಿದ್ದಕ್ಕೆ. ನಮ್ಮ ಹುಡುಗ ರಕ್ಷಿತ್ತು ನನ್ನ ಜೊತೆ ಆ ಹುಡುಗನ್ನು ಬೆಳೆಸ್ತೀನಿ ಅಂತ ತಮಗೆ ಮಾತು ಕೊಡ್ತೀನಿ. ಅಕ್ಕ, ಭಾಳ ಖುಷಿ ಆಯಿತು. ನನ್ನ ತಾಯಿ ಮಂಜುಳಾ ಹೆಸರಲ್ಲಿ ನಾನು ಮಾಮ್ಸ್ ಅಂತ, ಮಂಜುಳಾ ಆರ್ಗನೈಸೇಷನ್ ಆಫ್ ಮೆಡಿಕಲ್ ಸೈನ್ಸ್ ಅಂತ ನನ್ನ ಪರಿಶ್ರಮ ನೀಟ್ ಅಕಾಡೆಮಿ ಸಕ್ಸಸ್ ಆಗಿದೆ. PU ಕಾಲೇಜು ಸಕ್ಸಸ್ ಆಯಿತು. ನಾನೊಂದು 14 ಪುಸ್ತಕ ಬರೆದಿದ್ದೀನಿ. ಅದರಲ್ಲಿ ಪರಿಶ್ರಮ ಅಂತ ಮೋಟಿವೇಶ್ನಲ್ ಬುಕ್ಕು ತುಂಬ ಫೇಮಸ್ಸು. ಕರ್ನಾಟಕದಲ್ಲಿ ತುಂಬ ಜನ ಮೆಡಿಕಲ್ ಆಸ್ಪಿರೆಂಟ್ಸು ನನ್ನ ಬಯಾಲಜಿ ಬುಕ್ಕು ಪ್ರಿಪೇರ್ ಆಗ್ತಿದ್ದಾರೆ. ಅದು ಸೌಭಾಗ್ಯ. ಈಗ ಮೆಡಿಕಲ್ ಕಾಲೇಜು ಅತಿ ಶೀಘ್ರದಲ್ಲಿ ಎಲ್ಲೂ ಏನು ಅಂತ ಅತಿ ಶೀಘ್ರದಲ್ಲಿ ಹೇಳ್ತೀನಿ. ಅಟ್ಲೀಸ್ಟ್ ಭಗವಂತ ಇನ್ನೊಂದು 5-6 ವರ್ಷದಲ್ಲಿ ಆ ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಆದರೆ ಅಟ್ಲೀಸ್ಟ್ ಚಿಕ್ಕಬಳ್ಳಾಪುರದ ಬಡವ್ರಿಗೆ. ಇನ್ನೊಂದು ಹೇಳೋದು ಮರೆತೆ, ಅಪ್ಪ ಅಮ್ಮ ಇಲ್ದಿರೋ 55 ಜನ ಮಕ್ಕಳಿಗೆ 1 ಲಕ್ಷ ಡಿಪಾಸಿಟ್ ಮಾಡಿದ್ದೀನಿ. ಅಪ್ಪ ಅಮ್ಮ ಇಲ್ದಿರೋ ಅಷ್ಟು ಮಕ್ಕಳಿಗೆ ಡಿಪಾಸಿಟ್ ಮಾಡಿದ್ದೀನಿ. ಎಷ್ಟೋ ಜನನ ಫ್ರೀಯಾಗಿ ಓದಿಸ್ತಾ ಇದ್ದೀನಿ, ಫೀಸ್ ಕಟ್ತಾ ಇದ್ದೀನಿ. ಇದ್ಯಾವುದು ಎಲೆಕ್ಷನ್ಗಲ್ಲ, ಯಾಕೋ ಮಾಡಬೇಕು ಅನ್ನಿಸ್ತು ಮಾಡ್ತಾಯಿದ್ದೀನಿ. ಇಲ್ಲಿ ಬರೆದಿದ್ರೆ ಯಾರು ಏನೂ ತಪ್ಸೋಕ್ಕಾಗಲ್ಲ. ನಮ್ಮ ತಂದೆ ತಾಯಿ ಸಮಾಧಿ ಹತ್ರ ಹೋಗಿ ನಾನು ಸೆಪ್ಟೆಂಬರ್ 12 ಅಮ್ಮ ಆಂಬ್ಯುಲೆನ್ಸ್ ಲಾಂಚ್ ಮಾಡಿದೆ. ಅಲ್ಲೋಗಿ ನನಗನ್ನಿಸ್ತು, ನಮ್ಮ ತಂದೆ ತಾಯಿ ತೀರೋದಾಗ 30 ರಿಂದ 40 ಜನ, ನನಗೀಗಲೂ ಜ್ಞಾಪಕ ಇದೆ. ನಮ್ಮ ತಂದೆ ತಾಯಿನ ಮಣ್ಣು ಮಾಡೋಕ್ಕೆ ಹೋದಾಗ ಒಂದು 30-40 ಜನ
ಹೋಗಿ ಮಣ್ಣು ಮಾಡಿ ಬಂದ್ವಿ. ಇವತ್ತು ನಾನು ಹೇಳಿದ್ರೆ ನನ್ನ ಸುತ್ತು 200 ಜನ ಇರ್ತಾರೆ. ಇದೇ ಗ್ರೋತ್ ಅಂದರೆ. ನನ್ನ ತಂದೆ ತಾಯಿ ಸಾವಲ್ಲೇ ನಾನು ಅಷ್ಟು ಜನ ನೋಡೋಕ್ಕಾಗಲಿಲ್ಲ. ನೋಡೋಕ್ಕಾಗಲಿಲ್ಲ. ನನಗೀಗಲೂ ಜ್ಞಾಪಕ ಇದೆ, ಹಿಂದೂಪುರಲ್ಲಿ ನಮ್ಮ ತಂದೆ ತಾಯಿ ಸ್ಯೂಸೈಡ್ ಮಾಡ್ಕೊತಾರೆ, ಡೆತ್ ಸರ್ಟಿಫಿಕೇಟ್ ಬರೆದಿರ್ತಾರೆ, ಪೊಲೀಸ್ ಸ್ಟೇಷನಲ್ಲೋಗಿ ಕೇಸ್ ಮಾಡಿಸ್ಬೇಕು. ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಕೇಸ್ ಮಾಡಿಸಿದ್ರೆ 2 ಅವರ್ ಅಲ್ಲಿ ಕೂತಿರ್ತೀನಿ. ಬದುಕು ಎಲ್ಲಿಂದ ಎಲ್ಲಿಗೆ. ಇವತ್ತು ಗೌರ್ಮೆಂಟ್ ನನಗೆ ಎಸ್ಕಾರ್ಟ್ ಕೊಟ್ಟಿದೆ, ಸೆಕ್ಯೂರಿಟಿ ಕೊಟ್ಟಿದೆ, 2 ಗನ್ಮ್ಯಾನ್ ಕೊಟ್ಟಿದೆ. ಆವತ್ತಲ್ಲೋಗಿ ಒಂದು ಡೆತ್ ಸರ್ಟಿಫಿಕೇಟ್ ತೊಗೊಂಬರಕ್ಕೆ ನನಗೆ ಎಷ್ಟು ಕಷ್ಟ ಅಂದರೆ ಅದೊಂದು ಕೇಸ್ ರಿಜಿಸ್ಟರ್ ಮಾಡ್ಸೋಕ್ಕೆ ಅನ್ನಿಸ್ತು. ವಿ ಆರ್ ಟ್ರೈಯಿಂಗ್. ಒಳ್ಳೇದಾಗಲಿ. ನಮ್ಮೂರಿಗೆ ನಮ್ಮ ಶಾಸಕ ಅಂತ ಹಳ್ಳಿಗಳಿಗೆ ಬರ್ತಾಯಿದ್ದೀನಿ, ನಿಮ್ಮೂರಿಗೂ ಬರ್ತೀನಿ. ಏನು ನಮ್ಮ ಹಳ್ಳಿಗೆ ಬರಲ್ಲ ಅಂದರೆ 430 ಹಳ್ಳಿ ಇದೆ, ಬರ್ತಾಯಿದ್ದೀನಿ. ಒಂದು 60 ಹಳ್ಳಿ ಸುತ್ತಿದ್ದೀನಿ. ಸಾಧ್ಯ ಆದರೆ ಈಗೋ ಅಡ್ಡ ಬರಲಿಲ್ಲ ಅಂದರೆ ನಿಮ್ಮ MLA ಬಗ್ಗೆ ಗೌರವ ಇರಲಿ. ಥ್ಯಾಂಕ್ ಯು ಸೋ ಮಚ್.